ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕಲರ್ಸ್ ಕನ್ನಡದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಹೊಸ ಪ್ರೊಮೋ ರಿಲೀಸ್ ಆಗಿದೆ. ಇನ್ನೊಂದು ಸೊ ಏನು ಅಂತ ಹೇಳಿದ್ರೆ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಇಲ್ಲೊಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಇವತ್ತಿನ ಪ್ರೋಮೋ ಯಾವ ಥರ ಇದೆ, ಎಷ್ಟು ಮಜವಾಗಿದೆ ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ಸಖತ್ ಫನಿಯಾಗಿದೆ, ಸಖತ್ ಕಾಮಿಡಿ ಆಗಿದೆ. ಕಾಮಿಡಿ ಅಂತೂ ತುಂಬ ತುಳುಕ್ತಾ ಇದೆ. ಸೊ ಇವತ್ತಿನ ಈ ಒಂದು ವೀಕೆಂಡಲ್ಲಿ ಏನು ಟಾಸ್ಕ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಬಾಯ್ಸ್ಗೆ ಮತ್ತು ಗರ್ಲ್ಸ್ಗೆ ಡ್ಯಾನ್ಸ್ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಸೊ ನಾನು ಹೇಳ್ದಂಗೆ ಮುಂಚೆನೇ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಕೇವಲ ಜಗಳ ಮಾತ್ರ ಇರಲ್ಲ ಅಥವಾ ಯಾವುದೇ ಒಂದು ಕಾನ್ವರ್ಸೇಷನ್ಸ್ ಮಾತ್ರ ಇರಲ್ಲ. ಸೊ ಇಲ್ಲಿ ಪ್ರತಿ ವಾರ ಒಂದೊಂದು ಟಾಸ್ಕನ್ನು ಕೊಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಹುಡುಗಿಯರು ಹಾಗೆ ಹುಡುಗರು ಇಬ್ಬರು ಕೂಡ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಅದರ ಬೇಸಿಸ್ ಮೇಲೆ, ಅದರ ಆಧಾರದ ಮೇಲೆ ಇಲ್ಲಿ ವೋಟಿಂಗ್ಸ್ ಕೂಡ ಬರ್ತಾ ಹೋಗುತ್ತೆ. ಉತ್ತಮ ಯಾರು, ಕಳಪೆ ಯಾರು, ಈ ವಾರದ ಉತ್ತಮ ಯಾರು ಅಂದರೆ ಇಲ್ಲಿ ಎಲ್ಲ ಜನಕ್ಕೂ ಸೇರಿ ಉತ್ತಮವನ್ನು ಕೊಡಲ್ಲ. ಪರ್ಫಾರ್ಮ್ ಮಾಡುವಂತಹ ಇಬ್ಬರು ಯಾರು ಸ್ಪರ್ಧಿಗಳಿರ್ತಾರಲ್ವ ಅವರಲ್ಲಿ ಉತ್ತಮ ಯಾರು ಮತ್ತು ಕಳಪೆ ಯಾರು ಅನ್ನೋದನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಇಲ್ಲಿ ಯಾವ ಥರ ಆಟವನ್ನು, ಯಾವ ಥರ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಮೊದಲನೇದಾಗಿ ಈ ವಾರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಉತ್ತಮ ಕಳಪೆನ ನಿರ್ಧರಿಸಬೇಕಾಗಿರುತ್ತೆ. ಸೊ ಅದರ ಮಧ್ಯದಲ್ಲಿ ಆಟ ಪರದಾಟ ಅನ್ನೋ ಟಾಸ್ಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಧನ್ರಾಜ್ ಆಚಾರ್, ಪ್ರಶಾಂತ್ ಹಾಗೆ ವಿಶ್ವ ಈ 3 ಜನ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಬಹುದು. ಮೊದಲು ಏನು ಟಾಸ್ಕ್ ಅಂತ ಹೇಳಿದ್ರೆ ಸೊಂಟಕ್ಕೆ ಒಂದು ದಾರವನ್ನು ಕಟ್ಕೋಬೇಕಾಗಿರುತ್ತೆ. ಸೊ ಆ ದಾರದ ತುದಿಯಲ್ಲಿ ಒಂದು ಪೆನ್ಸಿಲ್ನ ಕಟ್ಟಿದ್ದಾರೆ. ಸೊ ಆ ಪೆನ್ಸಿಲ್ನ ಕೈಗೆ ಟಚ್ ಮಾಡ್ಕೊಳ್ದಿರ, ಅಂದರೆ ಸೊಂಟಕ್ಕೆ ಕಟ್ಟಿರ್ತಾರಲ್ವ ದಾರ, ಸೊ ಅದರ ಬಗ್ಗೆ ಅದ್ರ ಮುಖಾಂತರವೇ ಅವರು ಕೆಳಗಿಟ್ಟಿರುವಂತಹ ಬಾಟಲ್ಗೆ ತಮ್ಮ ಪಟ್ಟಿಯ ಮುಖಾಂತರ ಕಟ್ಟಿರುವಂತಹ ಪೆನ್ಸಿಲ್ನ ಅದರೊಳಗೆ ಹಾಕಬೇಕಾಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯ ಕೈ ಅಥವಾ ಬೇರೆಯವರ ಸಹಾಯವನ್ನು ತಗೊಳ್ಳೋ ಹಾಗಿರಲ್ಲ. ಇದಾಗಿರುತ್ತೆ ಟಾಸ್ಕು. ಇಲ್ಲೇನಪ್ಪ ವಿಶೇಷ ಅಂತ ಹೇಳಿದ್ರೆ ಇಬ್ಬರು ಕೂಡ ಡುಮ್ಕಿದ್ದಾರೆ. ಸಿಕ್ಕಾಪಟ್ಟೆ ಅವ್ರಿಗೆ ಬೆಂಡಾಗಕ್ಕೆ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಆಡ್ಕೊಂಡು ಕಾಮಿಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ವಿನಯ್ ಗೌಡ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜಾಸ್ತಿ ಬಗ್ಬೇಡ ಕಣೋ ಮುರಿದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹುಡುಗಿರ್ಗಳಂತೂ ಬಿದ್ದು ನಗ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಬೇಕಂದರೆ ಹುಡುಗಿರು ನಗ್ತಾ ಇದ್ದಾರೆ, ಆದರೆ ಹುಡುಗರು ಅವ್ರ ಟೀಮಲ್ಲಿರೋರೆ ಅವ್ರನ್ನ ಸಿಕ್ಕಾಪಟ್ಟೆ ಕಾಲೆಳಿತಾ ಇದ್ದಾರೆ. ಅಷ್ಟು ಮಸ್ತಾಗಿದೆ ಇಲ್ಲಿ ಡ್ಯಾನ್ಸ್ ನೋಡಬೇಕು ಅಂತ ಹೇಳಿದ್ರೆ. ಸೊ ಹಾಗಿದ್ರೆ ಇದರ ಉಸ್ತುವಾರಿಗೆ ಯಾರನ್ನು ಕರೆದಿದ್ದಾರೆ ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ಸೀಸನ್ 11ಅಲ್ಲಿ ಉಸ್ತುವಾರಿ ಅಂತಲೇ ಪ್ರತಿ ಟಾಸ್ಕಲ್ಲೂ ಉಸ್ತುವಾರಿಗೆ ಹೆಸರುವಾಸಿಯಾದಂತಹ ಚೈತ್ರ ಅವರನ್ನು ಈ ಒಂದು ಟಾಸ್ಕ್ನ ಉಸ್ತುವಾರಿ ಮಾಡಲಿಕ್ಕೆ ಕರ್ಕೊಂಡಿದ್ದಾರೆ. ಸೊ ಮೊದಲೇ ನಿಮಗೆಲ್ಲ ಗೊತ್ತು ಅವರ ಒಂದು ಟಾಸ್ಕ್ ಉಸ್ತುವಾರಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಮಾತಾಡಿದ್ರೆ ಫೌಲು, ಮಾತಾಡಿಲ್ಲ ಅಂದರೂ ಫೌಲು, ಪ್ರತಿಯೊಂದಕ್ಕೂ ಫೌಲ್ ಕೊಡೋದ್ರಲ್ಲಿ ಫೇಮಸ್ ಆದಂತಹ ಚೈತ್ರ ಅವ್ರನ್ನ ಈ ಒಂದು ಟಾಸ್ಕ್ ಉಸ್ತುವಾರಿ ಮಾಡಿ ಕರೆದಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರೋಮೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ ಮೇಯ್ನಾಗಿ ಇವರು ಉಸ್ತುವಾರಿ ಮಾಡ್ತಾ ಇದ್ದಾರೆ, ಫೌಲ್ ಅಂತ ಇದ್ದಾರೆ. ಯಾಕೆ ಅಂತ ಹೇಳಿದರೆ ಅವ್ರು ಬೆಂಡಾದಾಗ ಒಂದೊಂದು ಸರಿ ಆ ಪೆನ್ಸಿಲ್ ಆ ಕಡೆ ಹೋಗುತ್ತೆ, ಇನ್ನೊಂದು ಪ್ರೋಮೋ ಅಲ್ಲಿ ನೋಡಿದ್ರೆ ಪೆನ್ಸಿಲೇ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಬೆಂಡಾಗುವಾಗ ಎಲ್ಲೋ ಕೈ ಟಚ್ ಆಗಿದೆ ಅಂದ್ಕೊಳ್ತೀನಿ ಆ ದಾರಕ್ಕೆ, ಹಾಗಾಗಿ ಅವರು ಫೌಲ್ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಈ ಒಂದು ಉಸ್ತುವಾರಿ ಏನು ಸೀರಿಯಸ್ ಲೆವೆಲಲ್ಲಿ ಏನು ಉಸ್ತುವಾರಿ ನಡೀತಾ ಇಲ್ಲ. ಸೊ ಇದರ ಒಂದು ಕಾಮಿಡಿ ತುಣುಕನ್ನು ಇಲ್ಲಿ ಪ್ರೋಮೋ ಅಲ್ಲಿ ತೋರಿಸಿದ್ದಾರೆ. ಇದು ಒಂದು ಫನ್ನಿಯಾಗಿ ಆಟ ಪರದಾಟ ಅನ್ನೋ ಟಾಸ್ಕನ್ನು ಕೊಟ್ಟಿದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿಯ ಸೀರಿಯಸ್ ಆಗಿರುವಂತಹ ಏನು ಉಸ್ತುವಾರಿ ಗೆಲ್ಲೋದು ಸೋಲೋದು ಆ ಥರ ಏನಿಲ್ಲ. ಒಂದು ಟಾಸ್ಕ್ನ ಮಧ್ಯದಲ್ಲಿ ಇದು ಒಂದು ಸ್ಮಾಲ್ ಚಟುವಟಿಕೆನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಷ್ಟೇ. ಸೊ ಹಾಗಿದ್ರೆ ನೋಡಿದ್ರಲ್ವಾ ಈ ಒಂದು ಫನಿಯೆಸ್ಟ್ ಚಟುವಟಿಕೆ ಟಾಸ್ಕ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಪ್ರಶಾಂತ್ ಅವರು ಕೈ ಸಹಾಯ ಇಲ್ದಿರನೇ ಆ ದಾರದಲ್ಲಿ ಕಟ್ಟಿರುವಂತಹ ಪೆನ್ಸಿಲ್ನ ಬಾಟಲ್ ಒಳಗಡೆ ಹಾಕ್ತಾರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೇನೋ ಹಾಕಲ್ಲ ಅನಿಸುತ್ತೆ, ಯಾಕಂದರೆ ಅವ್ರ ಕೈಯಲ್ಲಿ ಬೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಸೊಂಟನ. ಸೊ ಸ್ವಲ್ಪ ದಪ್ಪ ಇರೋದ್ರಿಂದ ಕಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಪ್ರೋಮೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.